ಜಾನ್ವಿ ಸುದ್ದಿವಾಹಿನಿಗಳಲ್ಲಿ ನಿರೂಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ತಮ್ಮ ಮಗನ ಜೊತೆ ಜಾನ್ವಿ ಕಾಣಿಸಿಕೊಂಡಿದ್ದರು. ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿದ್ದರು ನಿರೂಪಕಿ ಜಾಹ್ನವಿ. ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ನಟನೆಯ ಅಧಿಪತ್ರ ಸಿನಿಮಾದಲ್ಲಿ ಜಾನ್ವಿ ನಟಿಸಿದ್ದರು. ತಮ್ಮದೇ ಪ್ರೊಡಕ್ಷನ್ನಲ್ಲಿ ಜಾನ್ವಿ ಈವೆಂಟ್ಸ್ ಹಾಗೂ ಹ್ಯಾಟ್ ಶೂಟ್ಗಳನ್ನ ಮಾಡುತ್ತಾರೆ. ತಮ್ಮ ಆದಾಯದ ಬಗ್ಗೆ ಇತ್ತೀಚೆಗೆ ಸಂದರ್ಶನದಲ್ಲಿ ಓಪನ್ ಆಗಿ ಮಾತನಾಡಿದ್ದ ಜಾಹ್ನವಿ, ಆಂಕರಿಂಗ್, ಬೇರೆ ಬೇರೆ ಕ್ಷೇತ್ರಗಳು ಹಾಗೆಯೇ ಆಡ್ ಶೂಟ್ನಿಂದ ನನಗೆ ಬಲ್ಕ್ ಆಗಿ ಅಮೌಂಟ್ ಬರ್ತಿದೆ ಎಂದಿದ್ದಾರೆ. ನಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ನಾವು ಮಾಡುವ ಆಡ್ ಶೂಟ್ನಿಂದ ಇನ್ಕಮ್ ಚೆನ್ನಾಗಿದೆ ಎಂದು ನಿರೂಪಕಿ ಹೇಳಿದ್ದಾರೆ. ಆರ್ಥಿಕ ಸ್ಥಿರತೆ ಹೇಗಿದೆ ಎಂಬ ಪ್ರಶ್ನೆಗೆ ಚೆನ್ನಾಗಿದೆ. ಮುಂಚೆಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಎಂದು ಜಾಹ್ನವಿ ಹೇಳಿಕೊಂಡಿದ್ದಾರೆ. ಮುಂಚೆ ಒಂದು ಸ್ಯಾಲರಿ ಅಷ್ಟೇ, ಅದು ಬಂದ್ಮೇಲೆ ಇಎಂಐಗೆ ಹೋಗ್ತಿತ್ತು. ಮತ್ತೆ ನಾವು ಮುಂದಿನ ತಿಂಗಳು ಸ್ಯಾಲರಿ ಬರೋದನ್ನೇ ಕಾಯಬೇಕಿತ್ತು. ಆದರೆ ಈಗ ಹಾಗಲ್ಲ ಎಂದಿದ್ದಾರೆ ಜಾಹ್ನವಿ. ಪ್ರೊಡಕ್ಷನ್ನಿಂದೆಲ್ಲ ಬಲ್ಕ್ ಆಗಿ ಅಮೌಂಟ್ ಬರುತ್ತೆ. ಹಾಗಾಗಿ ಲೋನ್ ಎಲ್ಲವೂ ತೀರಿಸಿಕೊಳ್ಳುವುದಕ್ಕೆ ಆಗತ್ತೆ. ಸದ್ಯಕ್ಕೆ ನಾನು ಖುಷಿಯಾಗಿದ್ದೇನೆ ಎಂದರು ನಿರೂಪಕಿ ಜಾಹ್ನವಿ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.